ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಕಣಜ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ BMTC ನಾನ್ HK ವಿಭಾಗದಲ್ಲಿ ಸೆಲೆಕ್ಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ತಿಳಿಸುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಷಯ ಏನಂದ್ರೆ, BMTC ನಾನ್ HK ಕಂಡಕ್ಟರ್ ಹುದ್ದೆಗೆ ಸೆಲೆಕ್ಟ್ ಆಗದಂತಹ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಸಹ ಕೊಡಿ. ಸ್ನೇಹಿತರೆ, ಈಗಾಗಲೇ ಪ್ರಾವಿಷನಲ್ ಲಿಸ್ಟ್ ಅನ್ನ BMTC ಸಂಸ್ಥೆಯಿಂದ ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ. ನಿಮಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ದಿನಾಂಕ ಜನವರಿ 31, 2025 ಸಂಜೆ 5:30 ಒಳಗಾಗಿ ಮೂಲ ದಾಖಲಾತಿಗಳೊಂದಿಗೆ ಖುದ್ದಾಗಿ ಹಾಜರಾಗಿ ಲಿಖಿತ ಆಕ್ಷೇಪಣೆ ಸಲ್ಲಿಸುವಂತಹ ಒಂದು ಅವಕಾಶವನ್ನು ಸಹ ನೀಡಿದೆ. ಸ್ನೇಹಿತರೆ, ಇಲ್ಲಿ ನಾನು 2A ಕೆಟಗರಿಯ ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತಾ ಇದ್ದೀನಿ. PUC ಮತ್ತು ಕ್ಯಾಟ್ ಸೇರಿ ನಿಮ್ಮ ಅಂಕ 47.55ಕ್ಕಿಂತ ಮೇಲೆ ಇದ್ದು ನಿಮ್ಮ ಹೆಸರು ಈ ಒಂದು ಲೀಸ್ಟ್ ನಲ್ಲಿ ಇಲ್ಲದಿದ್ದರೆ ಆಗ ನೀವು BMTC ಸಂಸ್ಥೆಗೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿರುತ್ತದೆ. ಸ್ನೇಹಿತರೆ, ಕೆಲವು ವಿದ್ಯಾರ್ಥಿಗಳದ್ದು 0.01 ನಿಂದ 1 ಮಾರ್ಕ್ಸ್ ನಲ್ಲಿ ಈ ಒಂದು ಹುದ್ದೆ ಮಿಸ್ ಆಗಿದೆ. ಇಂತಹ ವಿದ್ಯಾರ್ಥಿಗಳು ಈಗಲೂ ಸಹ ನಿಮ್ಮ ಹೋಪ್ಸ್ ನ ಕಳೆದುಕೊಳ್ಳಬೇಡಿ. ಯಾಕಂದ್ರೆ ಈಗಾಗಲೇ HK ವಿಭಾಗದಲ್ಲಿ ಸೆಲೆಕ್ಟ್ ಆಗಿ ಕೆಲಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಹೆಸರು ನಾನ್ HK ವಿಭಾಗದಲ್ಲಿ 151 ಜನ ವಿದ್ಯಾರ್ಥಿಗಳು ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು, ಜನರಲ್ ಮೆರಿಟ್ ಅಲ್ಲಿ 63 ಜನ ವಿದ್ಯಾರ್ಥಿಗಳು, 3A ಕೆಟಗರಿಯಲ್ಲಿ 11 ಜನ ವಿದ್ಯಾರ್ಥಿಗಳು, 3B ಕೆಟಗರಿಯಲ್ಲಿ 6 ಜನ ವಿದ್ಯಾರ್ಥಿಗಳು, 2A ಕೆಟಗರಿಯಲ್ಲಿ 24 ಜನ ವಿದ್ಯಾರ್ಥಿಗಳು, 2B ಕೆಟಗರಿಯಲ್ಲಿ 5 ಜನ ವಿದ್ಯಾರ್ಥಿಗಳು, ನಂತರ ಕೆಟಗರಿ 1 ಅಂದ್ರೆ ಪ್ರವರ್ಗ 1ರಲ್ಲಿ 12 ಜನ ವಿದ್ಯಾರ್ಥಿಗಳು, SC ಕೆಟಗರಿ ಪರಿಶಿಷ್ಟ ಜಾತಿ ಕೆಟಗರಿಯಲ್ಲಿ 30 ಜನ ವಿದ್ಯಾರ್ಥಿಗಳು, ST ಪರಿಶಿಷ್ಟ ಪಂಗಡ ಈ ಒಂದು ಕೆಟಗರಿಯಲ್ಲಿ 9 ಜನ ವಿದ್ಯಾರ್ಥಿಗಳಿದ್ದಾರೆ. ನಿಮಗೆ ಟೋಟಲ್ ಆಗಿ 151 ಜನ ವಿದ್ಯಾರ್ಥಿಗಳು HK ವಿದ್ಯಾರ್ಥಿಗಳು ನಾನ್ HK ಲೀಸ್ಟ್ ನಲ್ಲಿ ಇದ್ದಾರೆ. ಆದ್ರಿಂದ ಕೆಲವು ವಿದ್ಯಾರ್ಥಿಗಳು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೂ ಸಹ ಸೆಲೆಕ್ಟ್ ಆಗಿದ್ದಾರೆ. ಮತ್ತೆ ಈ ದಿನ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಗೃಹ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಸರ್ ರವರು ರಾಜ್ಯದಲ್ಲಿ 6 ರಿಂದ 7 ತಿಂಗಳ ಒಳಗೆ 1200 PSI ಹುದ್ದೆ ಮತ್ತು 10 ರಿಂದ 12,000 ಪೊಲೀಸ್ ಸಿಬ್ಬಂದಿಯ ಕೊರತೆ ಇದೆ ಎಂದು, ಅದನ್ನು ಸಹ ಭರ್ತಿ ಮಾಡಿಕೊಳ್ಳುವಂತಹ ಒಂದು ಕೆಲಸ ಈಗಾಗಲೇ ನಡೀತಾ ಇದೆ ಅಂತ ತಿಳಿಸಿದ್ದಾರೆ. ಈ ಒಂದು PC ಮತ್ತು PSI ಹುದ್ದೆಗಳ ನೋಟಿಫಿಕೇಶನ್ ಏನಾದರೂ BMTC ನೇಮಕಾತಿಯ ಪ್ರಕ್ರಿಯೆ ಮುಗಿಯುವ ಮೊದಲು ಬಂದ್ರೆ HK ಮತ್ತು ನಾನ್ HK ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆಗಿರುವಂತಹ ಕೆಲವು ವಿದ್ಯಾರ್ಥಿಗಳು BMTC ಕಂಡಕ್ಟರ್ ಹುದ್ದೆಯನ್ನು ಬಿಡುವಂತಹ ಚಾನ್ಸಸ್ ತುಂಬಾ ಇರುತ್ತದೆ. ಆದ್ರಿಂದ 99.9% ಸೆಕೆಂಡ್ ಲಿಸ್ಟ್ ಬಿಡುವಂತಹ ಚಾನ್ಸಸ್ ಕೂಡ ತುಂಬಾ ಇದೆ. ಯಾಕಂದ್ರೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸರ್ ಈಗಾಗಲೇ ತಿಳಿಸಿದ್ದಾರೆ, ಯಾವುದೇ ರೀತಿಯ ಬ್ಯಾಕ್ಲಾಗ್ ಹುದ್ದೆಗಳನ್ನು ಉಳಿಸಿಕೊಳ್ಳುವುದಿಲ್ಲ ಎಂದು. ಅದಕ್ಕೋಸ್ಕರ ನಿಮ್ಮ ಹೋಪ್ಸ್ ನ ಕಳೆದುಕೊಳ್ಳಬೇಡಿ. ಇದೇ ರೀತಿಯ BMTCಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.